ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ 5 ವರ್ಷದ ಮಗುವಿಗೆ ಲಂಗ ಬ್ಲೌಸನ್ನು ಯಾವ ರೀತಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಇದು ಬಂದುಬಿಟ್ಟು ಎರಡು ಕೂಡ ಬ್ಲೌಸ್ ಪೀಸಸ್ಸು, ಎರಡು ಸ್ಯಾರಿದು ಸಪ್ರೇಟು ಬ್ಲೌಸ್ ಪೀಸಸ್ಸು. ಇದರಲ್ಲಿ ಇವತ್ತು ನಾನು ಲಂಗ ಬ್ಲೌಸನ್ನು ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತೀನಿ. ಇದು ಒಂದಕ್ಕೊಂದು ಮ್ಯಾಚ್ ಆಗುತ್ತೆ, ಅದನ್ನು ತಗೊಂಡು ನಾನಿವತ್ತು ಲಂಗ ಬ್ಲೌಸನ್ನು ನಾವು ಈ ರೀತಿ ಬ್ಲೌಸ್ ಪೀಸಸ್ಸಿಂದ ವೇಸ್ಟ್ ಮಾಡ್ದಿರ ಲಂಗ ಬ್ಲೌಸ್ ಕೂಡ ಸ್ಟಿಚ್ ಮಾಡ್ಕೋಬೋದು. ಇದಕ್ಕೆ ನಾನು ಅರ್ಧ ಮೀಟರ್ ಲೈನಿಂಗನ್ನು ತಗೊಂಡು ಕೆಳಗಡೆ ಒಂದೇ ಲೆವೆಲಲ್ಲಿರೋ ಥರ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಡ್ತಾಯಿದ್ದೀನಿ. ಹೀಗೆ ಮಾರ್ಕ್ ಹಾಕ್ಕೊಂಡು ಲೆಂತ್, ಈಗ ನಾನು ಬ್ಲೌಸ್ ಲೆಂತು ಮೇಲೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಕೂಡ ಸೇರಿ 12 ಇಂಚು ಲೆಂತನ್ನು ಇಡ್ತಾಯಿದ್ದೀನಿ. ಈಗ ಇದನ್ನು ಕೂಡ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ಳಿ. ಹೀಗೆ ಹಾಕ್ಕೊಂಡ್ಮೇಲೆ ನೋಡಿ 12 ಇಂಚ್ ಲೆಂತು ಇದೆ. ಇದು ಶೋಲ್ಡರ್ ಮತ್ತು ಹಾರ್ಮೋಲನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಶೋಲ್ಡರ್ 5 ಇಂಚು, ಹಾರ್ಮೋಲು ನಾನು 4.25 ಇಂಚು ಇಡ್ತಾಯಿದ್ದೀನಿ. ಹೀಗೆ ಮಾರ್ಕನ್ನು ಹಾಕ್ಕೊಂಡ್ಮೇಲೆ ಇದೇ ಸುತ್ತಳತೆ 6 ಇಂಚ್ ಹಾಕ್ಕೊತಾ ಇದ್ದೀನಿ. 1 ಇಂಚಿಗೆ ಈ ರೀತಿ ಹಾರ್ಮೋಲಲ್ಲಿ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳಿ. ಶೋಲ್ಡರ್ 5 ಇಂಚಲ್ಲಿ 2 ಇಂಚು ನೆಕ್ ವಿಡ್ತ್ ಇಟ್ಕೊಂಡು 3 ಇಂಚು ಶೋಲ್ಡರ್ ಇಡ್ತಾಯಿದ್ದೀನಿ. ನೆಕ್ ಲೆಂತು 3 ಇಂಚನ್ನು ಇಟ್ಕೊಂಡು ನಮಗೆ ಯಾವ ನೆಕ್ ಡಿಸೈನ್ ಬೇಕೋ ಆ ಡಿಸೈನನ್ನು ಡ್ರಾ ಮಾಡ್ಕೋಬೇಕು. ಸೊಂಟದ ಸುತ್ತಳತೆ ಹತ್ರ ಕೂಡ ಸೇಮು ಮೇಲೆ ನಾವು ಇದೇ ಸುತ್ತಳತೆ ಎಷ್ಟು ಇಟ್ಟಿದ್ವು ಅಷ್ಟನ್ನೇ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ಳಿ. ಇಲ್ಲಿ ನಾವು ಶೇಪೇನು ತೆಗೆಯೋ ಅವಶ್ಯಕತೆ ಇರೋದಿಲ್ಲ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೆಕ್ಕು ನಾವು ಫ್ರಂಟು ಬ್ಯಾಕು ಸಪ್ರೇಟಾಗಿ ಇಟ್ಕೊಂಡಾಗ ಎರಡೂ ಒಂದೇ ಸಲ ಕಟ್ ಮಾಡಬಾರ್ದು. ಆ ಕಡೆ ಹಾಗೆ ಬಿಟ್ಕೊಂಡು ಈಗ ಆರ್ಮೋಲ್ ಕಡೆಗೆ ಕಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಫ್ರಂಟು ಮತ್ತು ಬ್ಯಾಕ್ ಪಾರ್ಟನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ನೆಕ್ಕನ್ನು ಈಗ ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಈಗ ಹಾರ್ಮೋಲಲ್ಲಿ ಕೂಡ ಫ್ರಂಟ್ ಪಾರ್ಟ್ಗೆ ಅರ್ಧ ಇಂಚು ಈ ರೀತಿ ಒಳಗಡೆಗೆ ಡ್ರಾ ಮಾಡಿಕೊಂಡು ಅದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಇದು ಫ್ರಂಟ್ ಪಾರ್ಟು. ನೆಕ್ಸ್ಟ್ ಬ್ಯಾಕ್ ಪಾರ್ಟನ್ನು ತಗೊಂಡು ಅದನ್ನು ನಾವು ನೆಕ್ಕನ್ನು ಕಟ್ ಮಾಡ್ಕೊಳ್ಳೋಣ. ನೆಕ್ಕು ನಮಗೆ ಯಾವ ಥರ ಬೇಕೋ ಆ ಥರ ಚೇಂಜ್ ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ನೆಕ್ ಜಾಸ್ತಿ ಇಟ್ಕೊಂಡು ರೌಂಡ್ ಶೇಪನ್ನು ಇಡ್ತಾಯಿದ್ದೀನಿ. ಈಗ ಇದನ್ನು ಕೂಡ ಕಟ್ ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ ಲೈನಿಂಗ್ ಕಟ್ಟಿಂಗು. ಈಗ ಇದಕ್ಕೆ ನಾವು ಮೇನ್ ಕ್ಲಾತನ್ನು ಕಟ್ ಮಾಡ್ಕೊಳ್ಳೋಣ. ಮೇನ್ ಕ್ಲಾತನ್ನು ಈ ರೀತಿ ಡಬಲ್ ಫೋಲ್ಡಲ್ಲಿ ಜೋಡಿಸ್ಕೊಂಡು ಫ್ರಂಟ್ ಪಾರ್ಟ್ಗೂ ಬ್ಯಾಕ್ ಪಾರ್ಟ್ಗೂ ನಾನು ಕ್ಲಾತನ್ನು ಕಟ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಎಕ್ಸ್ಟ್ರಾ ಕ್ಲಾತನ್ನೇ ಬಿಟ್ಟು ಕಟಿಂಗ್ ಮಾಡ್ಕೊಳ್ಳಿ. ಇದಕ್ಕೆ ಫ್ರಂಟ್ ಪಾರ್ಟಿಗೆ ಮಾತ್ರ ನಾನು ನೋಡಿ ಬಾರ್ಡರ್ ಬರೋ ಥರ ಫ್ರಂಟ್ ಇದಕ್ಕೆ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ಪಾರ್ಟ್ಗೆ ಬಾರ್ಡರ್ ಏನೂ ಬರೋದಿಲ್ಲ. ಒಂದು ಸೈಡು ಬಾರ್ಡರ್ ಇದಕ್ಕೆ ದೊಡ್ಡದಾಗಿದೆ, ಬ್ಲೌಸ್ ಪೀಸ್ ಅಲ್ವಾ, ಇನ್ನೊಂದು ಸೈಡು ಚಿಕ್ಕದಾಗಿದೆ. ಲಂಗಕ್ಕೆ ಬರೋದ್ರಲ್ಲಿ ಕೂಡ ಚಿಕ್ಕದಾಗಿರೋದ್ರಿಂದ ನಾನು ದೊಡ್ಡ ಬಾರ್ಡರ್ನ ತೆಗೆದುಬಿಟ್ಟು ಚಿಕ್ಕದನ್ನು ಮಾತ್ರ ಇಟ್ಕೊತಾ ಇದ್ದೀನಿ. ಬ್ಯಾಕ್ ಸೈಡ್ಗೆ ಬಾರ್ಡರ್ನ ಇಡ್ತಾಯಿಲ್ಲ, ಅದನ್ನು ತೆಗೆದುಬಿಡ್ತಾ ಇದ್ದೀನಿ. ಈಗ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನೋಡಿ, ಎರಡು ಸ್ಲೀವ್ಸು ಒಂದೇ ಸಲ ಕಟ್ ಮಾಡ್ಕೊಳ್ಳೋದಕ್ಕೆ 4 ಫೋಲ್ಡಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಎಕ್ಸ್ಟ್ರಾ ನಾವು ಪಫ್ ಇಟ್ಕೊಳ್ಳೋದಕ್ಕೆ ಪಫ್ ಸ್ಲೀವ್ಸ್ಗೆ ಮೇಲೆ ನಾನು 5 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಆ ಕಡೆ 1 ಇಂಚು ಮಾರ್ಜಿನು
ಹಾಕ್ಕೊಳ್ಳಿ. ಮಧ್ಯದಲ್ಲಿ ನೋಡಿ ಈಗ ಸ್ಲೀವ್ಸ್ ಲೆಂತು 4 ಇಂಚಿದೆ. ಆ ಕಡೆ ಈ ಕಡೆ 1 ಇಂಚಷ್ಟು ಎಕ್ಸ್ಟ್ರಾ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಪಫ್ ಸ್ಲೀವ್ಸ್ಗೆ ಮೇಲೆ ಜಾಸ್ತಿ ಇರಬೇಕು, ಕೆಳಗಡೆ ನಾರ್ಮಲ್ ಸ್ಲೀವ್ಸ್ ಯಾವ ರೀತಿ ಮಾರ್ಕ್ ಮಾಡ್ಕೊತೀವೋ ಆ ಥರ ಮಾಡ್ಕೋಬೇಕು. ಸ್ಲೀವ್ಸ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಳಿ. ನಂತರ ಎಕ್ಸ್ಟ್ರಾ ಮಾರ್ಜಿನ್ನು ಡೌನಿಂಗು 2 ಇಂಚ್ ಇಡ್ತಾಯಿದ್ದೀನಿ. ಆರ್ಮೋಲ್ ಲೆಂತು ನೀವು ಕಟಿಂಗ್ ಮಾಡಿರೋದ್ರಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನೀವು ಯಾವ ಸೈಜಿಗೆ ಕಟ್ ಮಾಡ್ತಾಯಿರೋ ಅದು ಸೈಜ್ಗೆ ಹೀಗೆ ಮಾರ್ಕ್ ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ. ಈಗ ಮೇಲೆಗೆ ನೋಡಿ ಈ ರೀತಿ ಜಾಸ್ತಿ ಮಾಡ್ಕೋಬೇಕು, 2 ಸೈಡು ಕೂಡ. ಈಗ ಇದಕ್ಕೆ ನಾವು ಕಟ್ ಮಾಡ್ಕೊಳ್ಳೋಣ. ಎರಡು ಸೈಡು ಕೂಡ ನೀಟಾಗಿ ರೀತಿ ನಾವು ಏನು ಮಾರ್ಜಿನ್ ಹಾಕಿದ್ದೀವೋ ಅದನ್ನು ಬಿಟ್ಟು ಎಕ್ಸ್ಟ್ರಾ ಇರೋದನ್ನೆಲ್ಲ ಕೂಡ ಕಟ್ ಮಾಡ್ಕೋಬೇಕು. ಇದಕ್ಕೆ ನಾನು ಲೈನಿಂಗ್ ಏನು ಕೂಡ ಹಾಕ್ಕೊತಾ ಇಲ್ಲ. ಹೀಗೆ ಕಟ್ ಮಾಡಿಕೊಂಡ್ರೆ ಸ್ಲೀವ್ಸು ಕೂಡ ಕಟ್ಟಿಂಗ್ ಕಂಪ್ಲೀಟ್ ಆಗುತ್ತೆ. ಈಗ ನಾವು ಲಂಗ ಕಟ್ ಮಾಡ್ಕೋಬೇಕು. ಇದಕ್ಕೆ ಲೆಂತು ಮಗುಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೋಬೇಕು. ಹಾಗಾಗಿ ನಾನು ಇದನ್ನು 2 ಪೀಸಾಗಿ ಕನ್ವರ್ಟ್ ಮಾಡ್ತಾಯಿದ್ದೀನಿ. ಬ್ಲೌಸ್ ಪೀಸು 1 ಮೀಟರ್ ಇದೆ. 2 ಪೀಸಾಗಿ ಈ ರೀತಿ ಕಟ್ ಮಾಡಿಕೊಂಡಾಗ 2 ಮೀಟರ್ ಆಗುತ್ತೆ. ಆಗ ಲಂಗ ನಾವು ಹೊಲ್ಕೊಳ್ಳೋದಕ್ಕೆ ಸ್ವಲ್ಪ ಅಗಲ ಕೂಡ ಬರುತ್ತೆ. ಉದ್ದ ಇದು ಕೂಡ ನಮಗೆ ಜಾಸ್ತಿನೇ ಇದೆ. ಎಕ್ಸ್ಟ್ರಾ ಇರೋದನ್ನು ನಾನು ಮಧ್ಯದಲ್ಲಿ ಫೋಲ್ಡ್ ಮಾಡ್ಕೊತೀನಿ. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಲೈನಿಂಗ್ ಏನು ಕೂಡ ಹಾಕ್ತಾ ಇಲ್ಲ. ಚಿಕ್ಕ ಮಕ್ಕಳಿಗೆ ಏನೂ ಅವಶ್ಯಕತೆ ಇರೋದಿಲ್ಲ. ಬೆಲ್ಟ್ ಲಂಗ ಆಗಿರೋದ್ರಿಂದ ಇದಕ್ಕೆ ಸೊಂಟದ ಲೂಸ್ ಎಷ್ಟು ಬೇಕೋ ಅದಕ್ಕಿಂತ ಒಂದು 2-3 ಇಂಚು ನಾವು ಜಾಸ್ತಿನೇ ಇಟ್ಕೊಂಡು ಬೆಲ್ಟನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಆಗಲ ಒಂದು 4 ಇಂಚಿದೆ. ನಂತರ ನಾನು ಇನ್ನೊಂದು ಸ್ವಲ್ಪ ಕಟ್ ಮಾಡ್ಕೊತೀನಿ, ಅಷ್ಟು ಇಡ್ತೀರ. ಇದಕ್ಕೆ ತೆಳ್ಳಗಿರೋದ್ರಿಂದ ಇದಕ್ಕೆ ಒಂದು ಲೈನಿಂಗನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಈ ಕ್ಲಾತು ಕೂಡ ಬ್ಲೌಸ್ ಪೀಸಲ್ಲಿ ಬಂದಿದ್ದಿದೆ, ಬಟ್ ಇದು ಸಪ್ರೇಟ್ ಕಲರ್ ಇದೆ, ಪ್ರಾಬ್ಲಮ್ ಏನೂ ಕೂಡ ಇಲ್ಲ. ಈಗ ಇದನ್ನು ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಲಂಗಾನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನಾವು 2 ಪೀಸು ಕಟ್ ಮಾಡ್ಕೊಂಡಿದ್ವಲ್ಲ, ಈ ಪೀಸಸ್ನ ಒಂದಕ್ಕೊಂದು ಜಾಯಿನ್ ಮಾಡ್ಕೋಬೇಕು. ಫಸ್ಟಿಗೆ ನಾನು ರೈಟ್ ಸೈಡೇನೆ ಸ್ಟಿಚ್ ಹಾಕ್ಕೊತಾ ಇದ್ದೀನಿ, ಅರ್ಧ ಇಂಚು ಮಾರ್ಜಿನ್ ಬಿಟ್ಟು. ನಂತರ ದಾರ ಥರ ಈ ಥರ ಬಂದಿದೆಯಲ್ವ, ಇದನ್ನು ಲೆವೆಲ್ಲಾಗಿ ಕಟ್ ಮಾಡಿಕೊಂಡು ಈಗ ರಾಂಗ್ ಸೈಡ್ಗೆ ಟರ್ನ್ ಮಾಡಿ ಒಂದು ಸ್ಟಿಚ್ಚನ್ನು ಹಾಕಿದಾಗ ಈ ಸ್ಟಿಚಿಂಗ್ ಮಾರ್ಜಿನ್ ಆಚೆ ಕಾಣಿಸ್ತಿರ ಇರುತ್ತೆ, ಮತ್ತು ದಾರ ಥರ ಕಿತ್ತು ಬರ್ದಿರ ಕೂಡ ಇರುತ್ತೆ. ಹಾಗಾಗಿ ಫಸ್ಟು ರೈಟ್ ಸೈಡ್ಗೆ ಸ್ಟಿಚ್ ಹಾಕ್ಕೊಂಡು ಅದನ್ನು ಟರ್ನ್ ಮಾಡಿ ನಾವು ರಾಂಗ್ ಸೈಡ್ಗೆ ಮತ್ತೆ ಸ್ಟಿಚ್ ಹಾಕ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಮಾರ್ಜಿನ್ ಅನ್ನೋದು ಆಚೆಗೆ ಕಾಣಿಸೋದಿಲ್ಲ. ನೋಡಿ ಈ ರೀತಿ ನೀಟಾಗಿ ಇರುತ್ತೆ. ಈಗ ಒಂದು ಪೀಸನ್ನ ಇನ್ನೊಂದು ಪೀಸ್ಗೆ ಜಾಯಿನ್ ಮಾಡ್ಕೊಂಡ್ಮೇಲೆ ಈಗ ನೋಡಿ ಬೆಲ್ಟ್ಗೆ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಕ್ಲಾತು, ಅದನ್ನು ತಗೊಂಡಿದ್ದೀನಿ. ಲೈನಿಂಗ್ ಮತ್ತು ಮೇನ್ ಕ್ಲಾತ್ಗೆ ಸೇರಿಸ್ಕೊಂಡು ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಬಂದುಬಿಡ್ತೀನಿ. ಫಸ್ಟಿಗೆ ಸುತ್ತಲೂ ಕೂಡ ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಬೆಲ್ಟನ್ನ ಫಸ್ಟ್ ನಾವು ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ಜೋಡಿಸ್ಕೊಂಡು ಲಂಗನ ಹಾಗೇ ಪ್ಲೇಟ್ಸ್ ಇಟ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ಳೋಣ. ಪ್ಲೇಟ್ಸು ನೀವು ಎಷ್ಟಕ್ಕೆ ಇಡಬೇಕು ಅಂತ ಅಂದ್ಕೊಂಡಿದ್ದೀರ, 1.5 ಇಂಚು ಅಥವಾ 2 ಇಂಚಿಗೆ ನೋಡಿಕೊಂಡು ಫಸ್ಟೇ ಮಾರ್ಕ್ ಹಾಕ್ಕೊಳ್ಳಿ. ಆಗ ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ಎಲ್ಲ ಪ್ಲೇಟ್ಸು ಕೂಡ ಒಂದೇ ಲೆವೆಲಲ್ಲಿ ಬರೋ ಥರ ಸ್ಟಿಚ್ಚನ್ನು ಮಾಡ್ಕೋಬೇಕು. ಹೊಸದಾಗಿ ಕಲಿತಾ ಇರೋರಾದರೆ ಕಂಪಲ್ಸರಿ ನೀವು ಎಷ್ಟಕ್ಕೆ ಫೋಲ್ಡ್ ಮಾಡಬೇಕು ಅನ್ನೋದನ್ನು ಟೇಪ್ ತಗೊಂಡು ನೀಟಾಗಿ ಮಾರ್ಕ್ ಹಾಕ್ಕೊಂಡು ನಂತರ ಸ್ಟಿಚ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಪ್ರಾಕ್ಟೀಸ್ ಇರೋದ್ರಿಂದ ನಾನು ಹಾಗೇ ಅಂದಾಜು ಮೇಲೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. ಈ ರೀತಿ ಲಂಗ ಪೂರ್ತಿ ಕೂಡ ನೀಟಾಗಿ ಪ್ಲೇಟ್ಸ್ ಇಟ್ಕೊಳ್ತಾ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ನೀವು ಲೈನಿಂಗ್ ಕೂಡ ಅಟ್ಯಾಚ್ ಮಾಡೋ ಹಾಗಿದ್ರೆ ಈ ಟೈಮಲ್ಲೇ ರಾಂಗ್ ಸೈಡ್ಗೆ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕು. ಈಗ ನೋಡಿ ಇದನ್ನು ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಈ ಕಡೆ ಆ ಕಡೆ ಎಡ್ಜಸ್ಸನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಫಸ್ಟಿಗೆ ಸ್ಟಿಚ್ ಬಂದುಬಿಡಿ.
ನಂತರ ನಾವು ಬೆಲ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಎರಡು ಸೈಡು ಕೂಡ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗ್ ಮಾರ್ಜಿನ್ ಬೆಲ್ಟದು ಏನಿದೆ ಅದು ಒಳಗಡೆಗೆ ಹೋಗಬೇಕು, ಬೆಲ್ಟ್ ಒಳಗಡೆಗೆ ಆ ರೀತಿ ಜೋಡಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಕೂಡ ನೀವು ಬೇಕು ಅಂದರೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೋದು, ಬಟ್ ಕಂಪಲ್ಸರಿ ಅಂತ ಏನಿಲ್ಲ. ನಾನು ಕೂಡ ಸಿಂಗಲ್ ಸ್ಟಿಚ್ಚನ್ನು ಹಾಕಿದ್ದೀನಿ. ನಂತರ ಅದ್ರ ಪಕ್ಕದಲ್ಲೇ ಒಂದು 1/4 ಇಂಚ್ ಗ್ಯಾಪ್ ಕೊಟ್ಟು ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೋಬೋದು. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ನಾವು ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ. ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳೋವಾಗ ನಾವು ಸ್ಟಾರ್ಟಿಂಗಲ್ಲಿ 2 ಪೀಸ್ ಜಾಯಿನ್ ಮಾಡ್ಕೊಂಡ್ವಲ್ಲ, ಅದೇ ರೀತಿ ಇದನ್ನು ಕೂಡ ಫಸ್ಟು ರೈಟ್ ಸೈಡ್ಗೆ ಸ್ಟಿಚ್ ಹಾಕ್ಕೊಂಡು ನಂತರ ರಾಂಗ್ ಸೈಡ್ಗೆ ಹಾಕ್ಕೊಳ್ಳಿ. ಅದಕ್ಕೂ ಮೊದಲು ನಾನು ಎಕ್ಸ್ಟ್ರಾ ಲೆಂತ್ ಏನಿದೆ ಅದನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ಬೇಕು ಅಂದಾಗ ಬಿಚ್ಕೋಬೋದು, ಅಂದರೆ ಮಗುವಿಗೆ ಸ್ವಲ್ಪ ಮೇಲಕ್ಕಾಯಿತು ಲಂಗ ಅಂತಂದರೆ ಬಿಚ್ಕೊಂಡು ಹಾಕ್ಕೋಬೋದು. 2.5 ಇಂಚಷ್ಟು ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಡಬಲ್ ಫೋಲ್ಡ್ ಮೇಲೆ ಇದು ನಾವು ಬಿಚ್ಕೊಂಡಾಗ 5 ಇಂಚು ಒಳಗಡೆ ಕ್ಲಾತ್ ಅನ್ನೋದು ಎಕ್ಸ್ಟ್ರಾ ಇರುತ್ತೆ. 2.5 ಇಂಚ್ಗೆ ಅಂದರೆ ಡಬಲ್ ಫೋಲ್ಡ್ ಮೇಲೆ ಇದೆಯಲ್ವ, ಹಾಗಾಗಿ 5 ಇಂಚ್ ಇರುತ್ತೆ. ಈ ಎಕ್ಸ್ಟ್ರಾ ಇರೋದನ್ನು ನಾನು ಫೋಲ್ಡ್ ಮಾಡ್ಕೊಂಡ್ಮೇಲೆ ಈಗ ಸೈಡ್ ಫಿಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ನೋಡಿ ಫಸ್ಟು ನಾನು ರೈಟ್ ಸೈಡ್ಗೆ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಮೇಲೆ ನೋಡಿ ಒಂದು 2-3 ಇಂಚಷ್ಟು ನಾವು ಗ್ಯಾಪ್ ಬಿಡಬೇಕು, ಇಲ್ಲಾಂದರೆ ಹಾಕಿ ತೆಗೆಯೋದಕ್ಕೆ ಕಂಫರ್ಟಾಗಿರೋದಿಲ್ಲ. ಈ ದಾರ ಇರೋದು ಕಟ್ ಮಾಡ್ಕೊಳ್ಳಿ. ಈಗ ಇದನ್ನು ರಾಂಗ್ ಸೈಡ್ಗೆ ಟರ್ನ್ ಮಾಡಿ ಮತ್ತೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಲಂಗ ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ನಾವು ಬ್ಲೌಸನ್ನು ಸ್ಟಿಚ್ ಮಾಡ್ಕೋಬೇಕು. ಈಗ ಇದು ನೋಡಿ ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಯಿತು. ಇದಕ್ಕೆ ಒಂದು ಬೆಲ್ಟ್ಗೆ ಒಂದು ಲಾಡಿನ ಹೊಲ್ಕೊಂಡ್ರೆ ಸರಿ ಹೋಗುತ್ತೆ. ಈಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಬ್ಲೌಸನ್ನು ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ಗೆ ನಾನು ಫ್ರಂಟ್ ಪಾರ್ಟನ್ನು ತಗೊಂಡಿದ್ದೀನಿ. ಇದನ್ನು ಈ ರೀತಿ ಕರೆಕ್ಟಾಗಿ ಜೋಡಿಸ್ಕೊಂಡು ಮೇನ್ ಕ್ಲಾತ್ ಮೇಲೆ ರೈಟ್ ಸೈಡ್ಗೆ ನಾನು ಲೈನಿಂಗನ್ನು ಜೋಡಿಸ್ಕೊಂಡಿದ್ದೀನಿ. ಫಸ್ಟಿಗೆ ನಾವು ನೆಕ್ಕನ್ನು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ನೆಕ್ಕನ್ನು 1/2 ಇಂಚು ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ ಹತ್ರ ಇರೋ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಕೊಂಡು ಅಲ್ಲಲ್ಲಿ ಒಂದೊಂದು ಕಟ್ಸನ್ನು ಹಾಕ್ಕೋಬೇಕು. ಇದು ಸ್ಕ್ವೇರ್ ಶೇಪ್ ಇರೋದ್ರಿಂದ ಕಾರ್ನರ್ಸಲ್ಲಿ ಕಟ್ಸ್ ಇಕ್ಕೊಂಡ್ರೆ ಸಾಕು. ಈ ರೀತಿ ಈಗ ಕೆಳಗಡೆ ಸೈಡು ಕೂಡ ಹಾಗೆಯೇ ಸ್ಟಿಚ್ ಮಾಡ್ಕೊಬಿಡ್ತೀನಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ನಾವು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಈಗ ಟರ್ನ್ ಮಾಡಿಕೊಂಡು ನೆಕ್ಕನ್ನು ಒಂದು ಸ್ಟಿಚ್ ಹಾಕ್ಕೊಬಂದುಬಿಡೋಣ. ನಾನು ಎಡ್ಜಿಗೆ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಕಾರ್ನರ್ಸಲ್ಲಿ ನೀಟಾಗಿ ಓಪನ್ ಮಾಡ್ಕೊಳ್ತಾ ಸ್ಟಿಚ್ಚನ್ನು ಹಾಕ್ಕೋಬೇಕು. ಹೀಗೆ ನೆಕ್ಕನ್ನು ಫಸ್ಟಿಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಎಲ್ಲ ಸೈಡ್ ಸುತ್ತಲೂ ಕೂಡ ಒಂದೊಂದು ಸ್ಟಿಚ್ಚನ್ನು ಲೈನಿಂಗಿಗೂ ಮೇನ್ ಕ್ಲಾತ್ಗೂ ಸೇರಿಸ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಬಂದುಬಿಡೋಣ. ಎಡ್ಜಿಗೆ ಸ್ಟಿಚ್ಚನ್ನು ಹಾಕ್ಕೊಂಡು ಬರಬೇಕು. ಕೆಳಗಡೆ ಸೈಡು ಕೂಡ ನಾವು ಆಲ್ರೆಡಿ ಸ್ಟಿಚ್ ಮಾಡಿ ಟರ್ನ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಕೂಡ ಹಾಗೆಯೇ ಸ್ಟಿಚ್ ಮಾಡ್ಕೋಬೇಕು. ಹೀಗೆ ಸುತ್ತಲೂ ಕೂಡ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಳ್ಳೋಣ. ಲೈನಿಂಗ್ ಯಾವ ಸೈಜಲ್ಲಿ ಇದೆಯೋ ಆ ಸೈಜ್ಗೆ ಇದನ್ನು ಕಟ್ ಮಾಡ್ಕೋಬೇಕು. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ನೀವು ಫ್ರಂಟ್ಗೆ ಯಾವ ರೀತಿ ಡಿಸೈನ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ರೀತಿ ಡಿಸೈನ್ ಮಾಡ್ಕೋಬೋದು. ನಾನು ಇದಕ್ಕೆ ಈ ದೊಡ್ಡ ಬಾರ್ಡರ್ ಇತ್ತಲ್ವ ಅದರಲ್ಲಿ ಈ ರೀತಿ ಪೀಸನ್ನು ಕಟ್ ಮಾಡಿಕೊಂಡು ನೆಕ್ ಹತ್ರ ಡಿಸೈನ್ ಮಾಡ್ತಾಯಿದ್ದೀನಿ. ಡಬಲ್ ಫೋಲ್ಡಲ್ಲಿ ಒಂದು ಪೀಸನ್ನು ತಗೊಂಡು ಫೋಲ್ಡ್ ಮಾಡಿಕೊಂಡು ನೆಕ್ ಹತ್ರ ನೋಡಿ ಡಬಲ್ ಫೋಲ್ಡ್ ಮೇಲೆ ಸ್ಟಿಚ್ ಮಾಡಿಕೊಂಡು 1/2 ಇಂಚ್ ಗ್ಯಾಪ್ ಕೊಟ್ಟು ಇದನ್ನು ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಹೀಗೆ ಸ್ಟಿಚ್ ಹಾಕ್ಕೊಂಡು ಈಗ ಇದನ್ನು ನಾವು ಈ ಕಡೆಗೆ ಟರ್ನ್ ಮಾಡ್ಕೋಬೇಕು. ಆವಾಗ ನೆಕ್ ಪಕ್ಕದಲ್ಲೇ ಬರುತ್ತೆ ಮತ್ತು ಆ ಸ್ಟಿಚಿಂಗ್ ಮಾರ್ಜಿನ್ ಏನಿದೆ ಅದು ಆಚೆಗೆ ಕಾಣಿಸ್ತೀರ ಒಳಗಡೆಗೆ ಹೋಗಿಬಿಡುತ್ತೆ. ಈಗ ಈ ಕಡೆ ಕೊನೆಯಲ್ಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಅದೇ ರೀತಿ ಈಗ ಈ ಕಡೆಗೂ ಕೂಡ
ಸೇಮ್ ನಾವು ಆ ಕಡೆ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡ್ವಿ ಅರ್ಧ ಇಂಚು ಗ್ಯಾಪ್ ಕೊಟ್ಟು ಅದೇ ರೀತಿ ಇದನ್ನು ಕೂಡ ಸ್ಟಿಚ್ ಮಾಡಿಕೊಂಡು ಇದನ್ನು ಕೂಡ ಟರ್ನ್ ಮಾಡಿ ಈ ಕಡೆಗೆ ಹೊಲ್ಕೋಬೇಕು. ಈ ರೀತಿ ಈ ಕಡೆಗೆ ಈಗ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ನಂತರ ಕೆಳಗಡೆ ಕೂಡ ಹಾಗೆ ಆಗಬೇಕು. ಅದಕ್ಕೂ ಮೊದಲು ನಾನು ಚಿಕ್ಕದಾಗಿ ಒಂದು ಡೈಮಂಡ್ ಶೇಪ್ ಥರ ಕಟ್ ಮಾಡಿಕೊಂಡು ಪೀಸನ್ನು ಅದನ್ನು ಫಸ್ಟು ಎಡ್ಜಸ್ ಎಲ್ಲ ಕೂಡ ಸ್ಟಿಚ್ ಮಾಡ್ಕೊಬಿಡ್ತೀನಿ. ಇದು 4 ಕಾರ್ನರ್ಸು ಕೂಡ ಒಂದೇ ಸೈಜ್ ಇರೋ ಥರ ಕಟ್ ಮಾಡ್ಕೊಳ್ಳಿ. ಅದು ನಿಮ್ಗೆ ಇನ್ನೂ ಸ್ವಲ್ಪ ಚಿಕ್ಕದು ಬೇಕಂದರೆ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು, ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಕಟ್ ಮಾಡ್ಕೋಬೋದು. ನಾನು ಇದು ಅಳತೆ ಏನೂ ಮಾಡಿಲ್ಲ. ಮೇ ಬಿ ಇದೊಂದು ಎಲ್ಲ ಕಡೆಗೂ 4 ಇಂಚ್ ಇರೋ ಥರ ಇರುತ್ತೆ. 4 ಸೈಡು ಕೂಡ ಅರ್ಧ ಇಂಚ್ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಮಾಡ್ಕೊಬಿಡ್ತಾ ಇದ್ದೀನಿ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ನಾವು ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಸೆಂಟ್ರಿಗೆ ಈ ರೀತಿ ಇಟ್ಕೊಂಡು ಸುತ್ತಲೂ ಕೂಡ ಎಡ್ಜಸ್ಗೆ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬಂದುಬಿಡೋಣ. ಹೀಗೆ ಸುತ್ತಲೂ ಕೂಡ ಸ್ಟಿಚ್ ಹಾಕ್ಕೊಂಡ್ಮೇಲೆ ಈಗ ಮೇಲೆ ಇನ್ನೊಂದು ಪೀಸನ್ನು ತಗೊಂಡು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಕಟ್ ಮಾಡ್ಕೊತಾ ಇದ್ದೀನಿ. ಎರಡೂ ಸೈಡು ಕೂಡ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನಾವು ಆಗಲೇ ಯಾವ ರೀತಿ ಸ್ಟಿಚ್ ಮಾಡ್ತೀವೋ ಸೇಮ್ ಮೆಥಡಲ್ಲೇ ಇದನ್ನು ಕೂಡ ಸ್ಟಿಚ್ಚನ್ನು ಮಾಡ್ಕೋಬೇಕು. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಇದು ಫ್ರಂಟ್ ಪಾರ್ಟು ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಕು ಡಿಸೈನ್ ಕೂಡ ಸಿಂಪಲ್ಲಾಗಿ ನಾವು ಈ ರೀತಿ ಡಿಸೈನ್ ಮಾಡ್ಕೋಬೋದು. ಈಗ ಇದನ್ನು ಸೈಡಿಗೆ ಇಟ್ಕೊಂಡು ನಾವು ಬ್ಯಾಕ್ ಪಾರ್ಟನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಫ್ರಂಟ್ ಪಾರ್ಟನ್ನು ನಾವು ಯಾವ ರೀತಿ ಸ್ಟಿಚ್ ಮಾಡಿದ್ವೋ ಸೇಮ್ ಮೆಥಡಲ್ಲೇ ಅದನ್ನು ಕೂಡ ಜೋಡಿಸ್ಕೊಂಡು ಸ್ಟಿಚ್ಚನ್ನು ಮಾಡಿಕೊಂಡ್ರೆ ಬ್ಯಾಕ್ ಪಾರ್ಟು ಕೂಡ ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಬ್ಯಾಕ್ ಸೈಡನ್ನು ಮುಗಿಸಿಡೋದಕ್ಕೆ ಸೆಂಟರ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾನು ಮಧ್ಯೆಗೆ ಓಪನ್ ಮಾಡ್ಕೊತಾ ಇದ್ದೀನಿ. ಹೀಗೆ ಓಪನ್ ಮಾಡಿಕೊಂಡು ಇದಕ್ಕೆ ಹುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ನಾವು ಸ್ಟಿಚ್ ಮಾಡ್ಕೋಬೇಕು. ಒಂದಕ್ಕೆ ಹುಕ್ಸ್ ಪಟ್ಟಿ, ಇನ್ನೊಂದಕ್ಕೆ ಕಾಜಾ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳಿ. ಒಂದಕ್ಕೆ ರೈಟ್ ಸೈಡನ್ನು ಇಟ್ಕೊಂಡು ರಾಂಗ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಇನ್ನೊಂದಕ್ಕೆ ರಾಂಗ್ ಸೈಡ್ಗೆ ಇಟ್ಕೊಂಡು ಪೀಸನ್ನು ರೈಟ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಈ ರೀತಿ ಹುಕ್ಸ್ ಪಟ್ಟಿಗಳನ್ನು ಸ್ಟಿಚ್ ಮಾಡ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಹುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ರೆಡಿ ಆಗುತ್ತೆ. ಈಗ ನಾವು ಶೋಲ್ಡರ್ಸನ್ನು ಜಾಯಿನ್ ಮಾಡ್ಕೊಳ್ಳೋಣ. ಶೋಲ್ಡರ್ ಜಾಯಿನ್ ಮಾಡ್ಕೊಳ್ಳೋವಾಗ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಕೊಟ್ಟು ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಹೀಗೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಎರಡು ಸೈಡು ಕೂಡ ಶೋಲ್ಡರ್ಸನ್ನು ಜಾಯಿನ್ ಮಾಡ್ಕೊಳ್ಳಿ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಕಂಪಲ್ಸರಿ ಬಿಡಲೇಬೇಕು. ಹೀಗೆ ಶೋಲ್ಡರ್ ಜಾಯಿನ್ ಮಾಡ್ಕೊಂಡಾದಮೇಲೆ ಇದನ್ನು ಸೈಡ್ಗೆ ಇಟ್ಕೊಂಡು ನಾವು ಫಸ್ಟು ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊಂಡು ಬಂದುಬಿಡೋಣ. ನಂತರ ಸ್ಲೀವ್ಸನ್ನು ಜಾಯಿನ್ ಮಾಡ್ಕೋಬೋದು. ಸ್ಲೀವ್ಸನ್ನು ತಗೊಂಡು ಈ ರೀತಿ ಪ್ಲೇಟ್ಸನ್ನು ಇಟ್ಕೊಳ್ತಾ ಸ್ಟಿಚ್ ಮಾಡ್ಕೋಬೇಕು. ಚಿಕ್ಕದಾಗಿ ಪ್ಲೇಟ್ಸನ್ನು ಇಟ್ಕೊಳ್ಳಿ. ನಾವು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿರ್ತೀವಲ್ವ 5 ಇಂಚು, ಅದರ ಜೊತೆಗೆ ಇನ್ನೂ ಅರ್ಧ ನಾವು ಸ್ಲೀವ್ಸ್ಲು ಎಷ್ಟು ಇಟ್ಟಿರ್ತೀವೋ ಅದರಲ್ಲಿ ಅರ್ಧಕ್ಕೆ ಈ ರೀತಿ ಪ್ಲೇಟ್ಸನ್ನು ಇಟ್ಕೊಳ್ಳಿ. ಈಗ ಮೇಲೆ ಸೈಡು ಕೂಡ ಅಂದರೆ ಎರಡೂ ಸೈಡು ಕೂಡ ನಾವು ಈ ರೀತಿ ಪ್ಲೇಟ್ಸನ್ನು ಇಟ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ಕೋಬೇಕು. ಸ್ವಲ್ಪನೇ ಒಂದು ಅರ್ಧ ಇಂಚಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಪ್ಲೇಟ್ಸನ್ನು ಇಟ್ಕೊಳ್ಳಿ. ಈಗ ಇದಕ್ಕೆ ಒಂದು ಪೀಸನ್ನು ತಗೊಂಡು ನಿಮ್ಗೆ ಯಾವ ಕಲರ್ ಬೇಕೋ ಅದಕ್ಕೆ ಮ್ಯಾಚ್ ಆಗೋ ಅಂಥದ್ದು ತಗೊಂಡು, ನಾನು ಬ್ಲೌಸ್ ಪೀಸಲ್ಲಿ ಇರೋವಂಥದ್ದೇ ತಗೊಂಡಿದ್ದೀನಿ. ಡಬಲ್ ಫೋಲ್ಡಲ್ಲಿ ತಗೊಂಡು ಇದನ್ನು ನೋಡಿ ರಾಂಗ್ ಸೈಡ್ಗೆ ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಫಸ್ಟು ಅಟ್ಯಾಚ್ ಮಾಡ್ಕೊತೀನಿ.
ಕಂಪಲ್ಸರಿ ಮಾರ್ಜಿನ್ ಅನ್ನೋದು ನಾವು ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ರಾಂಗ್ ಸೈಡ್ಗೆ ನಾನು ನೋಡಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ನಾವು ರೈಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬಂದ್ಬಿಡೋಣ. ಹೀಗೆ ಪಟ್ಟಿ ಬರೋ ಥರ ನಾನು ಸ್ಲೀವ್ಸನ್ನು ಈ ರೀತಿ ಫಿನಿಶ್ ಮಾಡ್ಕೊಂಡಿದ್ದೀನಿ ಈ ಕಡೆಗೆ. ಈಗ ಇದನ್ನು ನಾವು ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಎರಡೂ ಸ್ಲೀವ್ಸು ಕೂಡ ನಾವು ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಶೋಲ್ಡರ್ ಸೆಂಟರಿಂದ ನಾನು ಈ ರೀತಿ ಜೋಡಿಸ್ಕೊಂಡು ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈಗ ಇನ್ನು ಅರ್ಧದಿಂದ ಮತ್ತೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಬಂದ್ಬಿಡೋಣ. ಇದಕ್ಕೂ ಕೂಡ ನಾವು ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕಾಗತ್ತೆ. ಸಿಂಗಲ್ ಸ್ಟಿಚ್ಚನ್ನು ಹಾಕಿ ಬಿಡಬಾರ್ದು. ಒಂದು ಸಲ ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಅದರ ಮೇಲೆ ಮತ್ತೆ ಇನ್ನೂ ಒಂದು ಸ್ಟಿಚ್ಚನ್ನು ಕೂಡ ಹಾಕ್ಕೋಬೇಕು. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೋಡಿ ಇನ್ನೊಂದು ಸ್ಟಿಚ್ಚನ್ನು ನಾನು ಮತ್ತೆ ಇದ್ರ ಮೇಲೆ ಹಾಕ್ಕೊತಾ ಇದ್ದೀನಿ. ಅಂದರೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಹೀಗೆ ಸ್ಟಿಚ್ ಮಾಡಿದ್ಮೇಲೆ ಈಗ ಫಿಟ್ಟಿಂಗನ್ನು ಮಾಡ್ಕೋಬೇಕು. ಫಸ್ಟಿಗೆ ನಾನು ಎಡ್ಜ್ಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬಂದುಬಿಡ್ತೀನಿ. ನಂತರ ನಾವು ಎಷ್ಟು ಮಾರ್ಜಿನನ್ನು ಬಿಟ್ಟಿದ್ದೀವೋ ಅಷ್ಟನ್ನು ಬಿಟ್ಟು ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ಮಾರ್ಜಿನ್ ನಾವು 1.5 ಇಂಚ್ ಅಥವಾ 2 ಇಂಚು ಬಿಟ್ಟಿರ್ತೀವಲ್ಲ ಅದನ್ನು ಬಿಟ್ಟು ರೀತಿ ಸ್ಟಿಚ್ ಮಾಡಿಕೊಂಡು ಈಗ ಅದ್ರ ಪಕ್ಕದಲ್ಲಿ ಮತ್ತೆ ಎಕ್ಸ್ಟ್ರಾ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಎರಡೂ ಸೈಡು ಕೂಡ ಬ್ಲೌಸು ಕೂಡ ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನಂತರ ನೋಡಿ ಫ್ರಂಟು ಬ್ಯಾಕು ಎರಡೂ ಸೈಡು ಕೂಡ ನಾವು ಈ ರೀತಿ ಡಾಟ್ಸನ್ನು ಸ್ಟಿಚ್ ಮಾಡ್ಕೋಬೇಕು. ಸೆಂಟರ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇದೊಂದು 4 ಇಂಚ್ ಅಥವಾ 5 ಇಂಚ್ ಇರೋ ಥರ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದನ್ನು ಈ ರೀತಿ ಜಸ್ಟ್ ಅರ್ಧ ಇಂಚ್ ಮಾತ್ರ ಹೋಗಬೇಕು. ಅಂದರೆ ಕಾಲು ಇಂಚಿಗೆ ಈ ರೀತಿ ಹಿಡಿದುಬಿಟ್ಟು ಸ್ಟಿಚ್ಚನ್ನು ಹಾಕ್ಕೋಬೇಕು. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ. ಇದು ಯಾವ ರೀತಿ ಕಾಣಿಸ್ತಿದೆ ಅನ್ನೋದನ್ನು ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ನಿಮಗೆ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಪ್ಪದೆ ತಿಳಿಸಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.